ಶಾಸ್ತ್ರಿ ವೃತ್ತದ ಬಳಿ ಬುಧವಾರ ಜಿಲ್ಲಾಡಳಿತ, ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಪುರಸಭೆ ಆಶ್ರಯದಲ್ಲಿ ಆರಂಭವಾದ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಡಾ ಜಯಮಾಲಾರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯಾರೊಬ್ಬರೂ ಹಸಿವಿನಿಂದ ಬಳಲಬಾರದು ಎನ್ನುವುದೇ ಇಂದಿರಾ ಕ್ಯಾಂಟೀನ್ನ ಉದ್ದೇಶ. ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಕೈಗೆಟಕುವ ದರದಲ್ಲಿ ಆಹಾರ ಪೂರೈಸುವ ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ನೀಡುತ್ತಿರುವುದು ಹೆಮ್ಮೆಯ ಹಾಗೂ ಖುಷಿಯ ಸಂಗತಿ. ಆಸ್ಪತ್ರೆ ಪ್ರದೇಶದಲ್ಲಿ ಬಡವರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಇಂದಿರಾ ಮೊಬೈಲ್ ಕ್ಯಾಂಟೀನ್ ಅನ್ನು ಆರಂಭಿಸುವ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದರು. ಇದನ್ನ ಬಳಸಿಕೊಂಡ್ರೆ ಜನಕ್ಕೆ ಬೇಕಾಗುವಂತ ಒಳ್ಳೆಯ ಊಟ ತಿಂಡಿಯನ್ನ ಮತ್ತು ನಾನು ಇದನ್ನ ವಿಸ್ತಾರ ಮಾಡುವ ನಿಟ್ಟಿನಲ್ಲಿ ಮೊಬೈಲ್ ಕ್ಯಾಂಟೀನ್ ಅನ್ನ ಕೂಡ ಮಾಡಬೇಕು ಅಂತಿದೆ. ಆಸ್ಪತ್ರೆ ಭಾಗದಲ್ಲಿ ಅದನ್ನ ಬಳಸಿದ್ರೆ ತುಂಬಾ ಸಹಾಯ ಆಗುತ್ತೆ. ಕಾರಣ ಏನಂತಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂತ ಜನರಿಗೆ ಆಸ್ಪತ್ರೆಯಲ್ಲಿ ಯಾವ ಹೊತ್ತಂದ್ರೆ ಹೋದಾಗ ಅವರಿಗೆ ಊಟ ತಿಂಡಿಗಳು ಸಿಗೋದಿಲ್ಲ. ಅವ್ರನ್ನ ನೋಡ್ಕೊಳಕ್ ಹೋಗೋರಿಗೆ ಅವ್ರಿಗೆ ತುಂಬಾ ಸಹಾಯ ಆಗ್ಬೋದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ನಾವು ಸರ್ಕಾರ ಇದನ್ನ ಆಲೋಚನೆ ಮಾಡ್ತೀವಿ ಮತ್ತು ಇದು ಯೋಜನೆ ಇರೋದ್ರಿಂದ ಅದನ್ನು ಕೂಡ ಇಲ್ಲಿಗೆ ತರುವಲ್ಲಿ ನಾವು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ. ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಬಳಿಕ ಸಚಿವೆ ಜಯಮಾಲಾರವರು ಇಂದಿರಾ ಕ್ಯಾಂಟೀನ್ನಲ್ಲೇ ಉಪಹಾರವನ್ನ ಸೇವಿಸಿದ್ರು. ಈ ಸಂದರ್ಭ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಚಂದ್ರ ಶೆಟ್ಟಿ, ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್, ಕುಂದಾಪುರ ಉಪ ವಿಭಾಗಾಧಿಕಾರಿ ಡಿ ಭೂಪಾಲನ್, ತಾಲೂಕು ಪಂಚಾಯತ್ ಇಒ ಕಿರಣ್ ಫಿಡ್ನೇಕರ್, ಜಿಲ್ಲಾ ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕ ಎಚ್ಎಸ್ ಅರುಣಪ್ರಭಾ, ಪುರಸಭಾ ಮುಖ್ಯಾಧಿಕಾರಿ ಗೋಪಾಲ್ ಕೃಷ್ಣ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಯಾಡಿ ಶಿವರಾಮ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೇಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.